ಮತ್ತು ಕೂಡ ಮಾತುಕತೆ ಇತ್ತು ಇಶ್ಯೂ ಬಗ್ಗೆ. ಇವತ್ತು ಎರಡನೇ ಸಲ ಇಶ್ಯೂ ಬಗ್ಗೆ ಅವತ್ತು ನಮ್ಮ ರಾಜ್ಯ ಉಸ್ತುವಾರಿ ಇರಲಿಲ್ಲ. ಇವತ್ತು ಬಂದು ನಮಗೆ ಮತ್ತು ಸುಧಾಕರ್ ಪ್ರತ್ಯೇಕವಾಗಿ ಏನು ನಡೀತು ಅನ್ನೋದ್ರ ಬಗ್ಗೆ ತಿಳಿದು ಮತ್ತು ಒಟ್ಟಾಗಿ ಕೂಡ ತಗೊಂಡು ಹಿಂದೆ ಏನಾಗಿದೆ ಘಟನೆಗಳನ್ನು ಮತ್ತು ಒಟ್ಟಾಗಿ ಅದಕ್ಕೆ ನಾವು ನೇಮ ಒಪ್ಪಿಕೊಂಡಿದ್ದೀವಿ. ಈಗ ಕೂಡ ನಾವು ಏನು ನಡೆಯೋದಿತ್ತು ಅವೆಲ್ಲವನ್ನು ಡಿಲೀಟ್ ಮಾಡಿಬಿಡ್ತೀವಿ. ಮೊರೆಯಲ್ಲೂ ಕೂಡ ಇರೋದಿಲ್ಲ. ಅದಕ್ಕೆ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು, ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನಾವು ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 4-5 MLAಗಳನ್ನು ಗೆಲ್ಲೋದಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದ್ರಿಂದ ಕೂಡ ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾರೆ. ನಾವು ಮತ್ತು ಸುಧಾಕರ್ ಪ್ರತ್ಯೇಕಿಸಿದ್ದಾರೆ. ಅಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಹಿಂದೆ ಏನು ಕೆಲವು ಕೆಲವು ಮಾತಾಡಬಹುದು, ನಮಗೆ ಕೂಡ ತಪ್ಪುಗಳಿರ್ತಾರೆ. ಎಲ್ಲವನ್ನು ಬರೆದು ಮುಂದೆ ಎಲ್ಲರೂ ಒಟ್ಟಾಗಿ ತಗೊಳ್ಬೇಕು ಅಂತ ಹೇಳಿದ್ದಾರೆ. ನಾವು ಕೂಡ ಜೊತೆಯಲ್ಲಿ ಆಸ್ತಿ ಸಂಘಟನೆ ನಮ್ಮಲ್ಲಿ ರಾಜ್ಯದಲ್ಲಿ ನಿನ್ನೆ ಪ್ರಕಾರ 27 ಕ್ಷೇತ್ರದಲ್ಲಿ ಯಲಾಂಕದಲ್ಲಿ ಜಾಸ್ತಿ ಪರ್ಸೆಂಟೇಜು ಇನಾಮರೇಷನ್ BLOಗಳು ಮತ್ತು BLA2 ನಮ್ಮವರೇನಿದೆ ಹೊಂದಾಣಿಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಸ್ವಲ್ಪ ಗೊಂದಲಗಳಿದೆ. ಬೇರೆ ಕಡೆ ಶಾಲೆಗಳಲ್ಲೇ ಮಾಡ್ತಾ ಇದ್ರು. ಅವರಿಗೆ ಮನೆಗೆ ಹೋಗಬೇಕು ಹಾಗೆ ರಾಮಪುರ ಅವರಿಗೆ ಸೂಕ್ಷ್ಮಗಳಿಂದ ಅವರೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಒಂದೇನಂದರೆ ಶಾಲಾ ಶಿಕ್ಷಕರು ಏನಂದರೆ ಸ್ಕೂಲ್ಗೆ ಹೋಗಬೇಕು, ಇಲ್ಲಿ ಹೋಗಬೇಕು. ಎಲ್ಲ ಸ್ಕೂಲ್ ಬಿಡಬೇಕನ್ನೋದು ವಿನ್ಯಾಸ ಇದ್ದದ್ದು. ಅರ್ಧ ಜನ ಈಗ ಸ್ಕೂಲಲ್ಲಿ ಪಾಠ ಮಾಡ್ತಾರೆ, 4 ಜನ ಹೋಗ್ತಾರೆ, ಈಗ ಬದಲಾಯಿಸ್ಕೊಂಡು ಮಾಡ್ತಾ ಇದ್ದಾರೆ. ಅದನ್ನು ಮನೆಗೆ ಹೋಗ್ತಾರೆ ಅನ್ನೋದು ನಮ್ಮಲ್ಲೇನು ಯಲಾಂಕಲ್ಲೇನೋ ಅಂತ ಗೊಂದಲ ಇದೆ. GBA ಚುನಾವಣೆ ಸಂಬಂಧಪಟ್ಟ ಕಾಂಗ್ರೆಸ್ನ ತಯಾರಿ ಹೋಲಿಸ್ಕೊಂಡ್ರೆ BJP ತಯಾರಿ ಸ್ಲೋ ಆಗ್ತಿದೆ. ಅವರ ಮಟ್ಟಿಗೆ ಮಾಡ್ತಾರೆ, ಪ್ರಣಾಳಿಕೆ ರೆಡಿ ಮಾಡ್ಕೊಂಡಿರೋ ಸರ್. ನಾವು ಪ್ರಣಾಳಿಕೆ ಮಾಡೋದಕ್ಕೆ ಒಂದು ತಂಡವನ್ನು ಮೊನ್ನೆ ನಡೆದ ಸಭೆಯಲ್ಲಿ ಈಗಾಗಲೇ ಯಾರ್ಯಾರು ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದು. ವಿಶೇಷವಾಗಿ ಬಹುಶಃ ವಿಶ್ವನಾರಾಯಣ ಅವ್ರ ನೇತೃತ್ವದಲ್ಲಿ ಮಾಡಬಹುದು. ಈಗಾಗಲೇ ಪ್ರತ್ಯೇಕವಾದಂಥ GBAಗಳಿಗೆ ಪ್ರತ್ಯೇಕವಾದಂಥ ಪ್ರಣಾಳಿಕೆ ಆಯಾ ಜಾಗಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಈ SIR ಪ್ರಕ್ರಿಯೆ ಸ್ವಲ್ಪ ಇರೋದ್ರಿಂದ ನಾವು ಬಂದಿರೋದ್ರಿಂದ 15ನೇ ತಾರೀಕು ಅಂದರೆ ನಮ್ಮದು GBAವಾರು ಕ್ಯಾಂಡಿಡೇಟ್ಗಳ ಬಗ್ಗೆ ಮತ್ತು ಸಂಘಟನೆ ಬಗ್ಗೆ ನಾವು ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಬರ್ತೀರಂತ ಹೇಳಿದ್ರೆ ನಾನು ನಿನ್ನೆ ಬೊಮ್ಮಾಯಿಯವ್ರ ಮನೆಗೆ ಹೋಗಿದ್ದೀನಿ. ತಾವು ಸದಾನಂದ ಗೌಡರು ಮತ್ತು ಯಡಿಯೂರಪ್ಪ ಅವರು 3 ಜನ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದರು. 3 ಜನ ನೀವು ಬೆಂಗಳೂರಲ್ಲಿ ಉಂಟಾಗಿ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿ ಅದು ಪ್ಲ್ಯಾನ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಈಗೆಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಕೂಡ ರಂಗ ಕಳಿತೀವಿ. ನೀವು BBA ತಯಾರಿ ಮಾಡ್ತಿದ್ದೀರ. ಅಂದರೆ SIR ನಡೀತಾ ಇರೋದ್ರಿಂದ ನಮಗೆ ಸಿಬ್ಬಂದಿಗಳೆಲ್ಲ ಮುಂದೆ ಕೂಡಬೇಕು ಅನ್ನೋ ಪ್ಲಾನ್ ಕೂಡ BBA ಸರ್ ಏನೋ ಒಂದು ಕಾರಣ ಕೊಟ್ಕೊಂಡು ಈ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯಬೇಕು ಅಂದಾಗ ನೀವು ನೋಡಿರ್ಬೋದು ಕೆಲವು ಮಾಧ್ಯಮದಲ್ಲೂ ಕೂಡ ಸಣ್ಣ ಕೆಲಸಗಳು ಕೂಡ ಇವಾಗ MLA ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಈ ರಾಜ್ಯಕ್ಕೆ GBA ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ, ಡೆಪ್ಯೂಟಿ GBA ನಗರಸಭೆ ಯಾವುದೂ ಇಲ್ಲ. ಎಲ್ಲೂ ಜನಪ್ರತಿನಿಧಿಗಳು ಭಾಳ ಕಷ್ಟ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡ ಇರ್ತದೆ. ಯಾಕಂದರೆ ರೆಗ್ಯುಲೇಷನ್ ಫಾರಂ ಕೊಡೋದು, ಸಬ್ಮಿಟ್ ಮಾಡೋದು, ಅದಾದಮೇಲೆ ಕರಡು ಪ್ರತಿ ಆದಮೇಲೆ ಅಬ್ಜೆಕ್ಷನ್ಗಳು ಮಾತ್ರ ಇರ್ತದೆ. ಅದೇನು ಭಾಳ ಸಿಬ್ಬಂದಿ ಅವಶ್ಯಕತೆ ಇರಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಮುಂದಿನ ತಿಂಗಳು ಚುನಾವಣೆ ಮಾಡೋದಕ್ಕೆ ಅಧಿಕಾರಿಗಳು ಸಿಬ್ಬಂದಿ ಕೊರತೆ ಆಗೋದಿಲ್ಲ. ದಯವಿಟ್ಟು ಈ ತಿಂಗಳ ಒಳಗಡೆಗೆ ಚುನಾವಣೆ ದಿನಾಂಕವನ್ನು ನಿಶ್ಚಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ. ಸರ್, ಇದ್ರ ಜೊತೆಲಿ ಸುರೇಶ್ ಬಾಬು JDS ನಾಯಕರು ಸಮನ್ವಯತೆ ಬೇಕು, ಸಮನ್ವಯ ಸಮಿತಿ ಮಾಡಬೇಕು BJP ಮತ್ತು JDS ನಡುವೆ. ಸರಿ ಐತೆ, ನಾವು ಕೂಡ ಅದನ್ನು ಹೇಳಿದ್ದೀವಿ. ಯಾಕಂದರೆ ಈಗ GBAನಲ್ಲಿ JDS ಕೂಡ ಕೊಡಬೇಕಾಗುತ್ತೆ. ಸಂದರ್ಭದಲ್ಲಿ ಎಲ್ಲಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಬೇಕಂದಾಗ ಸಮನ್ವಯ ಸಮಿತಿ ಬೇಕಾಗುತ್ತೆ. ಇಲ್ಲಿ ಫಸ್ಟು GBAಗೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರು ಮಾತಾಡಿ ಸಮನ್ವಯ ಸಮಿತಿ ಮಾಡ್ತೀವಿ ಅಂತ ನಮ್ಮ ಕೂಡ ನಮ್ಮ ಸಭೆಯಲ್ಲಿ